ಚಿಕ್ಕಬಳ್ಳಾಪುರ ನ್ಯಾಯಾಲಯದಲ್ಲಿ ಪಿಟಿಸಿಎಲ್ ಪ್ರಕರಣ ನಡೆಯುತ್ತಿರುವ ಬಗ್ಗೆ ನಾಮಫಲಕವನ್ನು ಅಳವಡಿಸಿದ್ದು, ನಾಮಫಲಕವನ್ನು ಕಿತ್ತು ಹಾಕಿರುವ ವಿರುದ್ಧ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ನಗರ ಪೊಲೀಸ್ ಠಾಣಾ ಎದುರುಗಡೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರಿಗೆ ಸಲ್ಲಿಸಿದರು. ಪ್ರತಿಭಟನಾ ವೇಳೆ ಮಾತನಾಡಿದ ದಲಿತ ಮುಖಂಡ ವಿಜಯ ನರಸಿಂಹ ಚಿಂತಾಮಣಿ, ತಾಲೂಕು ಕಸಬಾ ಹೋಬಳಿ ಚಿಂತಾಮಣಿ ಗ್ರಾಮದ ಹಳೆಯ ಸರ್ವೆ ನಂಬರ್ 31 ಆಗಿದ್ದು, ಹೊಸ ಸರ್ವೆ ನಂಬರ್ 146ರ 2 ಎಕರೆ ಜಮೀನು ಮುನಿ ಕದಿರಪ್ಪರವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು, ಸದರಿ ಜಮೀನು ಈಗಾಗಲೇ ಪರಭಾರೆಯಾಗಿದ್ದು, ಜಮೀನು ಪರಭಾರೆಯಾಗಿರುವ ಬಗ್ಗೆ ಪಿಟಿಸಿಎಲ್ ಪ್ರಕರಣವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಚಿಕ್ಕಬಳ್ಳಾಪುರರವರಲ್ಲಿ ಪ್ರಕರಣ ನಡೆಯುತ್ತಿದ್ದು, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿ ಜಮೀನಿನಲ್ಲಿ ನಾಮಫಲಕವನ್ನು ನಾಟಿ ಮಾಡಲಾಗಿದ್ದು, ನಾಮಫಲಕವನ್ನು ರಾತ್ರಿ ಸಮಯದಲ್ಲಿ ಕೆಲ ವ್ಯಕ್ತಿಗಳು ಕಿತ್ತು ಹಾಕಿದ್ದು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಹಾಗಾಗಿ ಪರಿಪೂರ್ಣವಾದ ದಾಖಲೆಗಳಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಎಸಿ ಅವರು ವಜಾ ಮಾಡಿದ್ದಾರೆ, ಡಿಸಿ ಅವರು ವಜಾ ಮಾಡಿದ್ದಾರೆ, ಮತ್ತೆ ಹೈಕೋರ್ಟ್ ಅಲ್ಲಿ ವಜಾ ಆಗಿದೆ. ದಾಖಲೆಗಳ ಕೊರತೆಯಿಂದ ವಜಾ ಆಗಿದೆ ಹೊರತು ಅವರು ಫೇವರ್ ಆಗಿ ಆದೇಶ ಆಗಿದೆ. ವಜಾ ಆಗಿರೋದನ್ನ ಯಾವ ತರ ಪರಿಗಣನೆಗೆ ತರಬೇಕಿತ್ತು? ವಜಾ ಆಗಿದೆ ಅಂದ್ರೆ ಮತ್ತೆ ಮೂಲ ದಾಖಲೆಗಳೆಲ್ಲ ಸರಿಪಡಿಸಿ ಮತ್ತೆ ಅವ್ರ ಕೇಸ್ ಹಾಕಿದ್ರೆ ಅದು ಉಳಿಯಲ್ಲ ಅಂತ ಅರಿವಿಲ್ಲಬೇಕಾಗಿತ್ತು. ಅರಿವಿಲ್ಲದೆ ಅವರು ಏನು ನಮ್ಮ ಸಮುದಾಯದ ಬಗ್ಗೆ ಮತ್ತು ಈ ಸಮಾಜದ ಶಾಂತಿಯನ್ನು ಕದರ್ತಕ್ಕಂಥ ಒಂದು ಷಡ್ಯಂತ್ರನ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಹಾಗಾಗಿ ಏನಿವಾಗ ಮತ್ತೆ ನಾವು ಅದನ್ನ ಸೆಂಟ್ರಲ್ ಕಮಿಷನರ್, ಸೆಂಟ್ರಲ್ ಕಾಸ್ಟ್ ಅಂಡ್ ಸೆಂಟ್ರಲ್ ಟ್ರೈಬ್ ಕಮಿಷನರ್ಗೆ ನಾವು ಮನವಿ ಮಾಡಿದಾಗ ಅವರು ಒಂದು ಲೆಟರ್ ಬರೀತಾರೆ ಇದನ್ನ ಡಿಸಿ ಮತ್ತು ಎಸಿಗಳಿಗೆಲ್ಲ. ಅವರ ಆದೇಶದಂತೆ ಎಲ್ಲಾ ದಾಖಲೆಗಳು ಕೊಡ್ತಾರೆ. ಆ ದಾಖಲೆಗಳು ಇಲ್ಲಿದೆ. ಅದಾದ ಮೇಲೆ ಜಮೀನಿಗೆ ಸಂಬಂಧಪಟ್ಟ ಪೂರ್ತಿ ದಾಖಲೆಗಳನ್ನ ನಮ್ಗೆ ನೀಡಿರುತ್ತಾರೆ. ಅದರಂತೆ ನಾವು ಮತ್ತೆ ಎಸಿ ನ್ಯಾಯಾಲಯದಲ್ಲಿ, ಯಾಕಂದ್ರೆ ಅದು ವಜಾ ಆಗಿರೋದ್ರಿಂದ ಮತ್ತೆ ಹೋಗೋಕ್ಕೆ ಅವಕಾಶ ಇರೋದ್ರಿಂದ ನಾವು ಮತ್ತೆ ಅದನ್ನು ಪಿಟಿಸಿಎಲ್ ಕಾಯ್ದೆಯನ್ನು ದಾಖಲು ಮಾಡಿದ್ದೀವಿ. ಎಸಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಏನು ಕೇಸ್ ನಂಬರ್ 64 ಇದೇ ವರ್ಷ ಏಪ್ರಿಲ್ ಅಲ್ಲಿ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಅವ್ರು ಗಮನಿಸ್ಕೊಂಡಿರ ಮತ್ತೆ ಇದು ಜಮೀನು ಹೋಗ್ಬಿಡುತ್ತೆ, ನಮ್ಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಲ್ಲದೆ ಇರಲ್ಲ ಒಂದು ಷಡ್ಯಂತ್ರ ಮಾಡಿ ದಲಿತರು ರೋಲ್ ಕಾಲ್ ಅಂತ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಮತ್ತೊಂದೇನಂದ್ರೆ ದಲಿತರ ತಾಳ್ಮೆನ ಏನು ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಇವತ್ತು ನಾವು ಅಣ್ಣ ತಮ್ಮಂದಿರಂತೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ತಾಳ್ಮೆನ ಏನು ಕೆದರಿದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಲಿ ಈ ನಗರ ಭಾಗದಲ್ಲಿ ಇವನ್ನೆಲ್ಲ ಮಟ್ಟ ಆಗ್ಬೋದು ಅನ್ನೋ ಉದ್ದೇಶದಿಂದ ಅವ್ರನ್ನೇನು ಆ ಥರ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಕಾನೂನು ಗೌರವ ಕೊಡ್ತಕ್ಕಂಥ ಜನರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿ ನಾವು ಶಾಂತಿ ಕದರ್ತಕ್ಕಂಥ ಕೆಲಸ ಇದುವರೆಗೂ ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ, ನಮ್ಮ ಮುಂದಿನ ಪೀಳಿಗೆನೂ ಮಾಡೋದಿಲ್ಲ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನು ನಾವು ಮನವಿ ಕೊಡ್ತೀವಿ, ಇದರ ಬಗ್ಗೆ ನೀವು ಒಂದು ದೂರನ್ನು ದಾಖಲಿಸಿ ನಮ್ಮ ಆಗಿರ್ತಕ್ಕಂಥ ಅವಮಾನನ ಸರ್ ಮಾಡಿಸ್ಬೇಕಂತ ಮನವಿ ಮಾಡಿ. ಪ್ರತಿಭಟನೆಯಲ್ಲಿ ಕವಾಲಿ ವೆಂಕಟರಮಣಪ್ಪ, ಮೂರ್ತಿ ವೆಂಕಟಪ್ಪ, ಆನಂದಪ್ಪ, ರವಿ, ಮಂಜು ಪಿವಿ, ಎಂವಿ ರಾಮಪ್ಪ, ನರಸಿಂಹಪ್ಪ, ಸಂತೋಷ್, ಜನ, ರವಿ,